ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಬಿಎ ಏನೋ ಬಹಳ ದೊಡ್ಡ ಸಾಧನೆ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಜಿಬಿಎ ರಚನೆ ಮಾಡಿ 5 ಮಹಾಪೌರನ ನೇಮಕ ಮಾಡಬೇಕು ಅಂತ ಹೇಳಿ ಯುದ್ಧೋಪಾದಿಯಲ್ಲಿ ಜನಗಳ ಮುಂದೆ ಹೇಳಿಕೆ ಕೊಟ್ಟಾಗ ಇವತ್ತು ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಮನವಿ ಕೂಡ ಸಲ್ಲಿಸ್ತಾರೆ. ಯಾವ ಪರಿಸ್ಥಿತಿ ಇದೆ ಸರ್ಕಾರ ಅಂತ. ಇವತ್ತು ಎಲೆಕ್ಷನ್ ನಡೆಸಲಿಕ್ಕೆ ನಮ್ಮ ಹತ್ರ ಹಣಕಾಸು ಇಲ್ಲ, ಅದ್ರ ಜೊತೆಗೆ ಸಿಬ್ಬಂದಿಗಳು ಇಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಮುಂದೆ ಅಫಿಡವಿಟ್ ರಾಜ್ಯದ ಎಲೆಕ್ಷನ್ ಕಮಿಷನ್ ಹೋಗಿ ಅರ್ಜಿ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಮುಂದೆ. ಅದನ್ನ ಬಹುಶಃ ರಾಜ್ಯ ಸರ್ಕಾರವೇ ಹಾಕಿಸ್ತಾರೆ. ಎಲೆಕ್ಷನ್ ಮುಂದೂಡಲಿಕ್ಕೆ ಸೆಪ್ಟೆಂಬರ್ ವರೆಗೂ ನಾವು ಚುನಾವಣೆ ನಡೆಸಕ್ಕಾಗಲ್ಲ ಅಂತಕ್ಕಂಥ ಈಗಾಗಲೇ ಮುಂದಕ್ಕೆ ಹಾಕೋದು. ಏನು ನಾವು ಜಿಬಿಎ ತಯಾರಾಗ್ಬಿಟ್ಟಿದೀವಿ, ಏನೆಲ್ಲ ಕಾರ್ಯಕರ್ತರು ರೆಡಿ ಆಗಬೇಕು, ಅರ್ಜಿ ಕೊಡಿ ಅಂತ ಹೇಳಿದವರು ಇವತ್ತು ಎಲೆಕ್ಷನ್ ಕಮಿಷನ್ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೊಂಡು ದುಡ್ಡಿಲ್ಲ ನಮ್ಮ ಹತ್ರ, ಸಿಬ್ಬಂದಿ ಕೊರತೆ, ಇವೆಲ್ಲ ಹೇಳ್ಕೊಂಡು ಹೊರಟಿದ್ದೀವಿ. ವಿಷಯ ಚರ್ಚೆ ಮಾಡಬೇಕು ಅಂದ್ರೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಬಹುದು. ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯ ಎಂತ ಬರಗಾಲದಲ್ಲೂ ಸುಭಿಕ್ಷವಾಗಿದ್ದಂತ ರಾಜ್ಯ, ಆದರೆ ಇವತ್ತು ಈ ರಾಜ್ಯನ ಒಂದು ರೀತಿ ದರಿದ್ರವಾದಂತ ರಾಜ್ಯ ಅಂತಕ್ಕಂಥ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಇದೇ ನಿಮ್ ಸಾಧನೆಯನ್ನ ತಾನಾಗುತ್ತೆ.